ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯು ಚಾನಲ್. ಇವತ್ತು ನಾನು ಅಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿರೋ ಡ್ಯೂಪ್ಲೆಕ್ಸ್ ಮನೇನ ತೋರ್ಸೋಕೆ ಬಂದಿದ್ದೀನಿ. ಆ ಮನೆ ಇದೇ ಆಗಿರುತ್ತೆ. ಇದು 2030 ಸೌತ್ ಗೇಟ್ ಈಸ್ಟ್ ಮೇನ್ ಡೋರ್ ಬರುವಂಥ ಮನೆ. ಇದು BDA ಡ್ಯೂಪ್ಲೆಕ್ಸ್ ಮನೆ ಆಪೋಸಿಟೇ ನೋಡ್ತಾ ಇದ್ದೀರಾ. 30 ಫೀಟ್ ರಸ್ತೆ, ಟಾರ್ ರಸ್ತೆ ಆಗಿರುತ್ತೆ. ಸುತ್ತಮುತ್ತ ನೋಡಿ ಮನೆ ವಾತಾವರಣ ಹೇಗಿದೆ ಅಂತ. ಕಾರು, ಆಟೋ ಎಲ್ಲ ನಿಂತ್ಕೊಂಡು ಕೂಡ ಗಾಡಿಗಳು ಮೂವ್ ಆಗ್ಬೋದು. ಅಷ್ಟು ವೈಡ್ ಅಗಲವಾದ ರಸ್ತೆ ಬರುತ್ತೆ. ಫ್ರಂಟ್ ಎಲಿವೇಶನ್ ಸೌತ್ ಫೇಸು ಈ ಥರ ಇರುತ್ತೆ. ಇದು 2030 BDA. ಮೆಟಲ್ ಗೇಟ್ ಕೊಟ್ಟಿದ್ದಾರೆ, ಹೈ ಗೇಜಲ್ಲಿ ಮಾಡಿರುವಂಥದ್ದು. ಫೋಲ್ಡರ್ ಈ ಕಡೆ 2 ಫೋಲ್ಡರ್ ಬರುತ್ತೆ, ಈ ಕಡೆ 1 ಫೋಲ್ಡರು ಫಾರ್ ವಾಕಿಂಗು. ಒಳಗಡೆ ಬನ್ನಿ. ಈ ಕಡೆ ಕಾರ್ ಪಾರ್ಕಿಂಗು. ಒಂದು XUV ಬಿಗ್ ಕಾರ್ ನಿಂತ್ಕೊಂಡು ಅಕ್ಕಪಕ್ಕದಲ್ಲಿ 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಆ ಥರ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸ್ಟ್ರಕ್ಚರ್ ವಾಲ್ ಪೇಂಟ್ ಸಿಗುತ್ತೆ. ಇಲ್ಲಿ ಪಾರ್ಕಿಂಗ್ ಸಮೇತ ನಮಗೆ ಒಂದು RK ಸಿಗುತ್ತೆ. ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು. ಹಾಗೆ ನಮಗೆ ಇಲ್ಲಿ ಎಲೆಕ್ಟ್ರಿಕ್ ಕನ್ಸೋಲ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಈ ಸ್ಟೇರ್ಕೇಸ್ ಪಕ್ಕದಲ್ಲಿ ಕಾಬೇರಿದು ಕೊಟ್ಟಿದ್ದಾರೆ, ಒಂದು ನಲ್ಲಿ ಕೊಟ್ಟಿದ್ದಾರೆ, ಹಾಗೆ ಗ್ಯಾಸ್ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಈ ಕಡೆಯಿಂದ ನಿಂತ್ಕೊಂಡು ನೀವು ಈ ಕಡೆ ಅಬ್ಸರ್ವ್ ಮಾಡಿದರೆ ಫುಲ್ ಫೆನ್ಸಿಂಗ್ ಆಗಿರುವಂತಹ ಗೇಟು, ಮೆಟಲ್ ಗೇಟ್ ಕೊಟ್ಟಿದ್ದಾರೆ. ಸರಿನಾ? 3 ಫೋಲ್ಡೆಡ್. ಇಲ್ಲಿ ಒಂದು RK ಕೂಡ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ, ಫಾಲೋ ಮಾಡಿ. ಫುಲ್ ಫಿನ್ಸಿಂಗಲ್ಲಿ ಮಾಡಿರುವಂತಹ MS ರೇಲಿಂಗ್ಸು ಆ್ಯಂಡ್ ವೆಂಟಿಲೇಷನ್ಗೋಸ್ಕರ ಕೊಟ್ಟಿರುವಂಥದ್ದು. ಇಲ್ಲಿ ಅಲ್ಲೇ ನಿಮಗೆ ಸಂಪ್ ಇರುವಂಥದ್ದು 9,500 ಲೀಟರ್ ಸಂಪ್ ಬರುತ್ತೆ. ಸೆಟ್ ಪ್ಯಾಕ್ಗೋಸ್ಕರ MS ಗೇಟ್ನ ಕೊಟ್ಟಿದ್ದೀವಿ, ಹಿಂದ್ಗಡೆ ಸೆಟ್ ಪ್ಯಾಕ್ ಬರುತ್ತೆ. ಇಲ್ಲಿ ಒಂದು RK ಕೊಟ್ಟಿದ್ದೀವಿ, ಬನ್ನಿ ಒಳಗಡೆ ತೋರಿಸ್ಕೊಡಿ. ಇದು ಒಂದು ಪಾರ್ಕಿಂಗಲ್ಲಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಒಂದು RKನ ಕೊಟ್ಟಿರೋದು. ಒಂದು ಕಿಚನ್ ರೂಮ್ ಬರುತ್ತೆ. ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೂ ಸ್ಲ್ಯಾಬ್ ಕೊಟ್ಟಿಲ್ಲ, ಸ್ಲ್ಯಾಬ್ ಹಾಕ್ಕೊಡ್ತಾರೆ. ವಾರ್ಡ್ರೋಬರೆಲ್ಲ ಮಾಡಿಕೊಟ್ಟಿದ್ದಾರೆ. ಇದೊಂದು ಕಿಚನ್ ಕಮ್ ಹಾಲ್ ಆಗಿರುತ್ತೆ. ಎಲೆಕ್ಟ್ರಿಕ್ ಕನ್ಸೋಲ್ ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಒಳಗಡೆ ಒಂದು ರೂಮ್ ಬರುತ್ತೆ ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಓಕೆ, ಲೈಟ್ ಇಲ್ಲ. ವಾರ್ಡ್ರೋಬರು ಕೊಟ್ಟಿದ್ದಾರೆ. ಇಲ್ಲಿ ಡೋರ್ ಹಿಂದ್ಗಡೆಗೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ನೋಡ್ಕೊಳ್ಳಿ ಒಳಗಡೆ. ಇದು ಇಷ್ಟು 1 RKಯ ಲುಕ್ ಆಗಿರುತ್ತೆ. ವೆಂಟಿಲೇಷನ್ಗೆ ರೂಮಲ್ಲೂ ಬೆಳಕು ಬರುತ್ತೆ, ವಿಂಡೋ ಇದೆ. ಇಲ್ಲೂ ಕೂಡ 2 ವಿಂಡೋಗಳು ಕೊಟ್ಟಿದ್ದಾರೆ, ಚೆನ್ನಾಗಿ ವೆಂಟಿಲೇಷನ್ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಇದಕ್ಕೆ ಏನಿಲ್ಲ ಅಂದ್ರೂ ಒಂದು 5,000ದಿಂದ 6,000 ರೂಪಾಯಿ ನಿಮ್ಮ ಮನೆ ಖರ್ಚಿಗಾಗುತ್ತಾ, ಬಾಡಿಗೆ ಕೊಡಿ ತೊಗೊಂಡವರು. ಮೇಲ್ಗಡೆ ಡ್ಯೂಪ್ಲೆಕ್ಸ್ ಮನೆ, SS ರೇಲಿಂಗ್ಸ್ ಕೊಟ್ಟಿದ್ದಾರೆ, 304 ಗೇಜದು. ಇದು ಲಪೋತ್ರ ಗ್ರಾನೈಟು, ಸ್ಟೇರ್ಕೇಸು, ಆ್ಯಂಟಿ ಸ್ಕಿಡ್ಡು. ನೀರು ಬಿದ್ದರೂ ಈಸಿಯಾಗಿ ಹತ್ಕೊಂಡು ಹೋಗ್ಬೋದು, ಬೀಳೋದಿಲ್ಲ. MS ರೇಲಿಂಗ್ಸ್ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ ಆ್ಯಂಡ್ ಫಿನ್ಸಿಂಗ್ಗೋಸ್ಕರ, ಸೇಫ್ಟಿ ವೈಸು. ಒಳ್ಳೆ ಗುಡ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಈ ಕಡೆ ನಿಮಗೆ ಗೋಲ್ಡ್ ಆ್ಯಂಡ್ ಗ್ರೇ ಕಲರಲ್ಲಿ ಸ್ಟ್ರಕ್ಚರ್ ವಾಲ್ ಪೇಂಟ್ ಕೊಟ್ಟಿದ್ದಾರೆ, ಲುಕ್ ಲೈಕ್ ಇನ್ಕ್ರೀಸ್ ಮಾಡುತ್ತೆ. ಇಲ್ಲಿ ಒಂದು ಬಿಗ್ ವಿಂಡೋ ಬರುತ್ತೆ, ಕಮ್ಯುನಿಕೇಷನ್, ಹೊರಗಡೆ ಯಾರು ಬಂದರು ಅಂತ ನೋಡೋಕ್ಕೋಸ್ಕರ. ಮನೆ ಸ್ವಲ್ಪ ವಿನ್ಯಾಸ ಚೇಂಜ್ ಇದೆ, ನಾನು ನಿಮಗೆಲ್ಲ ಒಳಗಡೆ ತೋರಿಸ್ಕೊಡ್ತೀನಿ. ಇಲ್ಲೂ ಕೂಡ SS ರೇಲಿಂಗ್ಸ್ ಹಾಕ್ಕೊಟ್ಟಿದ್ದಾರೆ, ಅಲ್ಲಿ MS, ಇದು SS ವೆಂಟಿಲೇಷನ್ಗೆ. ಬನ್ನಿ, ಮೇಲ್ಗಡೆಯಿಂದ ಕೆಳಗಡೆ ನಿಮಗೆ ಒಂದು ಲುಕ್ಕು ಈ ಥರ ಕಾಣಿಸುತ್ತೆ. ಆ ಪೇಂಟ್ ವರ್ಕ್ ಏನಿದೆಯಲ್ಲ, ಜಾಬು ಲುಕ್ ಹೈ ಇನ್ಕ್ರೀಸ್ ಮಾಡ್ತಾಯಿದೆ ನೋಡಿ. ಇದು ಈಗ ಮೇನ್ ಡೋರ್ ಬಂದು ಈಸ್ಟ್ ಫೇಸ್ ಬರುತ್ತೆ. ಎಲ್ಲ ಮನೆಗಳಿಗೂ ನೀವು ಕಾಮನ್ ಆಗಿ 7 ಫೀಟ್ ಹೈಟ್ ಇರುವಂತಹ ಮೇನ್ ಡೋರ್ ನೋಡಿರ್ತೀರ. ಇದು 8 ಹೈಟ್ ಬರುತ್ತೆ, 8 ಅಡಿ. ಒಳಗಡೆ ಬನ್ನಿ, ಎಲ್ಲ ಟೀ ಕೋಟಲ್ಲಿ ಮಾಡಿರುವಂಥದ್ದು. ಇದು ಹಾಲು. ಇಲ್ಲಿ 2 ಪಾರ್ಟೇಷನ್ ಮಾಡಿದ್ದಾರೆ. ನನ್ನ ಬಲಭಾಗದಲ್ಲಿ ಕಿಚನ್ ರೂಮ್, ಡೈನಿಂಗ್ ಹಾಲ್, ಪೂಜಾ ರೂಮ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಹಾಲು, ಬಿಗ್ ಲಿವಿಂಗ್ ಏರಿಯಾ ಕೊಟ್ಟಿದ್ದಾರೆ. ಫಸ್ಟ್ ನಾನು ಈ ಏರಿಯಾನ ಕವರ್ ಮಾಡಿ ತೋರಿಸ್ತೀನಿ, ಬನ್ನಿ.
ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ನಿಮಗೆ ಸ್ಟೋರೇಜು ಯು ಪಿ ಎಸ್ ಪಾಯಿಂಟು ಸಿಗ್ತಾ ಇರುವಂಥದ್ದು. ಯು ಪಿ ಎಸ್ ಪಾಯಿಂಟು ಸ್ಟೋರೇಜು. ಈ ಕಡೆ ಬಿಗ್ ಲಿವಿಂಗ್ ಏರಿಯಾ, ಅಂದರೆ ನೀವು ಟೈಮ್ ಪಾಸ್ ಟಿ ವಿ ಗಿವಿ ಏನಾದ್ರು ನೋಡ್ತೀನಿ ಅಂತಂದರೆ ಇದು ಒಳ್ಳೆ ಏರಿಯಾ ಆಗಿರುತ್ತೆ. ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಆ್ಯಕ್ಚುಲಿ. ಬಿಗ್ ಹಾಲು ಅಂತ ಹೇಳ್ಬೋದು. ನೋಡಿ ಎಷ್ಟು ದೊಡ್ಡದಾಗಿದೆ. ಮೇಲ್ಗಡೆ ಪಿ ಒ ಪಿ ಫಾಲ್ ಸೀಲಿಂಗು, ಗ್ರಾನೈಟ್ ಫ್ಲೋರಿಂಗು, ಒಂದು ಬಿಗ್ ವಿಂಡೋ ಬರುತ್ತೆ. ಸರಿನಾ? ಈಗ ಇಲ್ಲಿ ಇನ್ನೊಂದು ನಿಮಿಷ, ಇಲ್ಲಿ ಟಿ ವಿ ಇದೆಯಲ್ವಾ, ಸೋಫಾ ನೀವು ಎಷ್ಟು ದೊಡ್ಡದಾದರೂ ಹಾಕ್ಕೊಳ್ಳಿ, ಅಲ್ಲಿವರೆಗೂ ಹಾಕ್ಕೋಬೋದು. ನೀವು ನಿಂತಿದ್ರಲ್ಲ ಅಲ್ಲಿವರೆಗೂ ಎಲ್ ಶೇಪಲ್ಲಿ ಹಾಕ್ಕೋಬೋದು. ಈ ಕಡೆ ಬನ್ನಿ. ವಾಲ್ ಮೌಂಟ್ ಆಗಿರುವಂತಹ ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ. ಓಕೆ, ನಾನು ಇದು ವಿಂಡೋ ತೋರಿಸಿದ್ದೆ ಹೊರಗಡೆಯಿಂದ, ಯಾರು ಬಂದರು ಹೋದರು ಅಂತ ನೋಡಿದ್ದಕ್ಕೋಸ್ಕರ. ಚೆನ್ನಾಗಿ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಅಷ್ಟೇ, ಕ್ರಾಸ್ ವೆಂಟಿಲೇಷನ್ ಆ ವಿಂಡೋದಿಂದ ಈ ವಿಂಡೋಗೆ ಹೋಗುತ್ತೆ. ಈಗ ಈ ಕಡೆ ಆಗಲೇ ಅಲ್ಲಿಂದ ನಿಂತ್ಕೊಂಡು ತೋರಿಸಿದ್ರೆ ಈಗ ಈ ಕಡೆಯಿಂದ ಎಷ್ಟು ಬ್ರಾಡ್ ಆಗಿದೆ ಈ ರೂಮು, ಹಾಲು. ಓಕೆ, ದಿಸ್ ಈಸ್ ಕವರ್ ಆಯಿತು. ಈಗ ಇಲ್ಲಿ ಅಡುಗೆ ಮನೆ ಇದೆ, ಡೈನಿಂಗ್ ಹಾಲ್ ಏರಿಯಾ ಇದೆ, ತೋರಿಸ್ಕೊಡ್ತೀನಿ ಬನ್ನಿ. ಇದೆಲ್ಲ ಲುಕ್ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಇಲ್ಲೆಲ್ಲ ಹಿಂದ್ಗಡೆ ಡೋರ್ದು ವುಡನ್ ವರ್ಕಲ್ಲಿ ಮಾಡಿರುವಂತಹ ಪಿಲ್ಲರ್ಗಳು, ವುಡನ್ ಪಿಲ್ಲರ್ಗಳು ಇವೆಲ್ಲ. ಸರಿನಾ? ಬನ್ನಿ. ಇಲ್ಲಿ ಒಂದು ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮು ಒಬ್ಬರು ಕುತ್ಕೊಂಡು ಪೂಜೆಯನ್ನು ಮಾಡ್ಬೋದು. ಡೋರ್ ಕೊಟ್ಟಿಲ್ಲ, ಡೋರ್ ಒಂದು ಪೆಂಡಿಂಗ್ ಇದೆ, ಮಾಡಿಸ್ಕೊಡ್ತಾರೆ. 2x4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಆಮೇಲೆ ನಿಮ್ಮದು ಅಗರಬತ್ತಿ, ಕಡ್ಡಿಪಟ್ನ, ಕರ್ಪೂರ, ಕುಂಕುಮ ಇಡೋದಕ್ಕೆ ಒಂದು ಬಾಕ್ಸ್ನ ಕೊಟ್ಟಿರುವಂಥದ್ದು. ಓಕೆ, ಈ ಪೂಜಾ ರೂಮ್ ಪಕ್ಕದಲ್ಲಿ ಅಡುಗೆ ಮನೆ, ಕಿಚನ್ ರೂಮು, ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಇದು ಬಂದು ಕ್ವಾಡ್ಸು, ಆಲ್ ಸಾಫ್ಟ್ ಕ್ಲೋಸರ್ಸ್ ಕೊಟ್ಟಿದ್ದಾರೆ. ಗುಡ್. ಇಲ್ಲಿ ಟ್ಯಾಪ್ ಹಿಂಗಿದೆ. ಇಲ್ಲಿ ನಿಮ್ಗೆ ಅಕ್ವಾಗಾರ್ಡ್ ಪಾಯಿಂಟ್ ಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರ್ಗಳಿದೆ. ಚಿಮ್ನಿ ಪಾಯಿಂಟ್ ಇಲ್ಲಿ ಬರುತ್ತೆ. ಎಲ್ ಶೇಪಲ್ಲಿ ಕ್ವಾಡ್ಸ್ನ ಕೊಟ್ಟಿರುವಂಥದ್ದು. ಇಟ್ಸ್ ಗುಡ್. ಇಲ್ಲೂ ಅಷ್ಟೇ ಒಂದು ಬಿಗ್ ವಿಂಡೋ ಬರುತ್ತೆ. 3 ಶಟರಲ್ಲಿ ಇರುವಂಥದ್ದು ಬಿಗ್ ವಿಂಡೋ. ವೆಂಟಿಲೇಷನ್ ಸಖತ್ತಾಗಿ ಒಳಗಡೆ ಬರ್ತಾ ಇದೆ. ಇದು ಡೈನಿಂಗ್ ಹಾಲ್ ಏರಿಯಾ. ನೀವು ಒಂದು 6ರಿಂದ 8 ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. ನೆಮ್ಮದಿಯಿಂದ ಊಟ ಮಾಡ್ಬೋದು. ಇಲ್ಲಿ ಒಂದು ಹ್ಯಾಂಡ್ ಬೇಸನ್ ಬರುತ್ತೆ ಊಟ ಆದಮೇಲೆ ಕೈ ತೊಳೆಯೋದಕ್ಕೋಸ್ಕರ. ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಆಲ್ರೆಡಿ ಎಲ್ಲ ಫಿಟ್ಟಿಂಗ್ ಆಗಿ ಹೋಗಿದೆ. ಟಾಪ್ ಟು ಬಾಟಮ್ ವೆಟ್ರಿಫೈಡ್ ಟೈಲ್ಸ್ ಬರುತ್ತೆ. ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ಗಳು ಬರುತ್ತೆ. ವೆಂಟಿಲೇಷನ್ಗೆ ವಿಂಡೋ ನೋಡ್ತಾ ಇದ್ದೀರಾ. ಒಂದು ಕಾಮನ್ ಟಾಯ್ಲೆಟ್ ಇದ್ದಾಗಿರುತ್ತೆ. ಈಗ ನೀವು ಅಲ್ಲಿದ್ದ ನಿಂತ್ಕೊಂಡು ಡೈನಿಂಗ್ ಹಾಲ್ ಏರಿಯಾದಿಂದ ನಿಂತ್ಕೊಂಡು ಈ ಏರಿಯಾನ ನೋಡಿದರೆ ದೊಡ್ಡ ಸ್ಪೇಷಿಯಸ್ ಅಂತ ಹೇಳ್ಬೋದು. ಇಲ್ಲಿ ಫ್ರಿಜ್ ಪಾಯಿಂಟ್ ಕೊಟ್ಟಿದ್ದಾರೆ. ನಿಮ್ಮ ಮನೇಲಿ ಎಷ್ಟೇ ದೊಡ್ಡ ಫ್ರಿಜ್ ಇದ್ರೂ ಕೂಡ ಈ ಸ್ಪೇಸಲ್ಲಿ ಇಟ್ಕೋಬೋದು. ಅಷ್ಟು ಸ್ಪೇಸ್ ಇದೆ ಇಲ್ಲಿ. ಇಟ್ಸ್ ಗುಡ್ ಕನ್ಸ್ಟ್ರಕ್ಷನ್ ಆ್ಯಕ್ಚುಲಿ. ಫಸ್ಟ್ ಫ್ಲೋರಲ್ಲಿ ಇಷ್ಟು ಕಂಪ್ಲೀಟ್ ಆಯಿತು. ಈಗ ನಾವು ಮೇಲ್ಗಡೆ ಹೋಗ್ಬೇಕನ್ನೋ ಹಾಗಿದ್ರೆ ಈ ಹಾಲ್ ಕಡೆ ಒಳಗಡೆ ಬಂದು ಇಲ್ಲಿಂದ ಎಂಟ್ರಿ ಆಗಬೇಕಾಗುತ್ತೆ. ಸೊ ಬನ್ನಿ, ನಾನೀಗ ಸೆಕೆಂಡ್ ಫ್ಲೋರ್ಗೆ ಮೂವ್ ಆಗ್ತಾ ಇದ್ದೀನಿ. ನಮ್ಮ ವೀಕ್ಷಕರಿಗೆ ಇಲ್ಲಿದ್ದ ಒಂದು ಲುಕ್ ತೋರಿಸಿ ಹೇಗೆ ಕಾಣಿಸುತ್ತೆ ಅಂತ. ಹಾಲ್ದು ಮತ್ತು ಕಿಚನ್ ರೂಮ್ದು, ದೇವ್ರ ಮನೆದು ಕಾಣಿಸ್ಬಹುದು ನೀವು ಅಬ್ಸರ್ವ್ ಮಾಡಿದರೆ. ಲೈಕ್ ಈ ಥರ ಇದೆ. ಓಕೆ, ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ, ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದು ಸ್ಟಡಿ ಕ್ಯಾಬಿನೆಟು, ಸ್ಟಡಿ ಟೇಬಲ್ಲು ಅಥವಾ ವರ್ಕ್ ಫ್ರಮ್ ಹೋಮು ಏನಾರು ಇದ್ದರೆ ಈ ಏರಿಯಾದಲ್ಲಿ ಮಾಡ್ಕೋಬೋದು. ಇಬ್ಬರು ಈಸಿಯಾಗಿ ಕೂತ್ಕೊಂಡು ಓದ್ಬೋದು ಅಥವಾ ವರ್ಕ್ ಫ್ರಮ್ ಮಾಡ್ಬೋದು. ಓವರ್ ಹೆಡ್ ವಾರ್ಡ್ರೋಬ್ಗಳಿದೆ. POP ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ವಿತ್ತು LED ಲೈಟ್. ಇಲ್ಲಿದ್ದ ನೀವು ನಿಂತ್ಕೊಂಡು ಒಂದು ಪೊಸಿಷನ್ ಈ ಕಡೆಯಿಂದ ತೋರಿಸಿ. ಸ್ಟೇರ್ ಕೇಸಿಂದ ಈ ಥರ ಕಾಣಿಸುತ್ತೆ. ಇಲ್ಲಿ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಇದೆ. ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಒಳಗಡೆ ಬನ್ನಿ. ಮಾಸ್ಟರ್ ಬೆಡ್ರೂಮಲ್ಲಿ ನಮಗೆ ಬಿಗ್ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಓಕೆ, ಲಿಫ್ಟೆಡ್ ಇಲ್ಲ, ಜಸ್ಟ್ ಫಿಕ್ಸೆಡ್ ಇದು. ಸರಿನಾ? ಬಿಗ್ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ವಾರ್ಡ್ರೋಬರ್ಗಳೆಲ್ಲ, ಡ್ರಾಯರ್ಗಳೆಲ್ಲ ನೋಡ್ತಾ ಇದ್ದೀರಾ. ಪ್ಯಾಟ್ರನ್ನ ಈಸ್ ಡಿಫ್ರೆಂಟ್ ಆಗಿದೆ. ಸೂಪರ್. ಇಲ್ಲೂ ಕೂಡ ಒಂದು ಸ್ಟಡಿ ಟೇಬಲ್ ಸಿಗುತ್ತೆ. ಇಲ್ಲೂ ವರ್ಕ್ ಫ್ರಮ್ ಹೋಮ್ ಮಾಡಬಹುದು. ಆಲ್ರೆಡಿ ಇಲ್ಲಿ ಕುಷನ್ ಕ್ಲ್ಯಾಂಡಿಂಗ್ ಕೊಟ್ಟಿದ್ದಾರೆ. ನೈಸ್ ವರ್ಕ್. ಓಕೆ,
ಆಮೇಲೆ ಇಲ್ಲಿದ್ದ ನಿಮಗೆ ಒಂದು ಟಿ ವಿ ಕ್ಯಾಬಿನೆಟ್, ವಾಲ್ ಮೌಂಟ್ ಆಗಿರುವಂತಹ ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ, ಚೆನ್ನಾಗಿದೆ. ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಒಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ವಿತ್ ವಾರ್ಡ್ರೋಬರ್ ಬರುತ್ತೆ. ಬನ್ನಿ ತೋರಿಸ್ಕೊಡ್ತೀನಿ ವಾರ್ಡ್ರೋಬರ್ಗಳೆಲ್ಲ. ಓಕೆ, ಇಲ್ಲಿ ಬನ್ನಿ. ಅಟ್ಯಾಚ್ ಬಾತ್ರೂಮ್ ಇದೆ, ಎಲ್ಲ ಫಿಟ್ಟಿಂಗ್ ಆಲ್ರೆಡಿ ಆಗಿ ಹೋಗಿದೆ. ಬನ್ನಿ ಒಳಗಡೆ. ಬಾತ್ರೂಮ್ ಅಷ್ಟೇ ಯಾವುದಕ್ಕೂ ಕಮ್ಮಿ ಇಲ್ಲ, ತುಂಬ ಚೆನ್ನಾಗಿ ದೊಡ್ಡದಾಗಿ ಮಾಡಿ ಕೊಟ್ಟಿದ್ದಾರೆ. ನೈಸ್ ವರ್ಕ್. ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ ಆಗಿರುತ್ತೆ ಗೆಳೆಯರೆ. ಚಿಲ್ಡ್ರನ್ ಬೆಡ್ರೂಮ್ ಇದೆ. ಬನ್ನಿ ನೋಡಿ, ಡೈರೆಕ್ಟ್ ಆಗಿಲ್ಲ, ಕ್ರಾಸಲ್ಲಿದೆ, ಹೀಗೆ ಬರಬೇಕು. ಇದು ಒಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಚಿಲ್ಡ್ರನ್ ಬೆಡ್ರೂಮ್ ಅಷ್ಟೇ ಕಾಟ್ ಕೊಟ್ಟಿಲ್ಲ, ಬಟ್ ಕಿಂಗ್ ಸೈಜ್ ಕಾಟ್ನ ಈಸಿಯಾಗಿ ಹಾಕೋಬೋದು. POP ಫಾಲ್ ಸೀಲಿಂಗು, ಫ್ಲೋರ್ ಬಂದು ಗ್ರಾನೈಟು, ವಾರ್ಡ್ರೋಬರ್ ಎಲ್ಲ ಸಾಫ್ಟ್ ಕ್ಲೋಸರ್ಸು. ಓಕೆ, ಈ ಥರ ಇದೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೇ ನಮಗೆ ಒಂದು ಬಾತ್ರೂಮ್ ಸಿಗುತ್ತೆ, ಹೋಗಿ ನೋಡಿ. ಬಾತ್ರೂಮ್ ಆಲ್ಸೋ ವೆರಿ ಬಿಗ್ ಆಗಿದೆ. ಆಲ್ರೆಡಿ ಫಿಟ್ಟಿಂಗ್ ಫೈನಲೈಸ್ ಆಗಿದೆ. ಪೇಂಟಿಂಗ್ ಐ ಥಿಂಕ್ ಇನ್ನೊಂದು ಕೋಟ್ ಪೇಂಟಿಂಗ್ ಬ್ಯಾಲೆನ್ಸ್ ಇದೆ, ಅದು ಕೂಡ ಬೇಗ ಮಾಡಿ ಕೊಡ್ತಾರೆ. ಬನ್ನಿ, ಇದು ರೀಸನಬಲ್ ಪ್ರೈಸಲ್ಲಿದೆ. ಇದು ಮನೆ ಅಷ್ಟೇ, ಯಾರಿಗಂಟು ಯಾರಿಗಿಲ್ಲ, ಬಿಕಾಸ್ ತುಂಬ ರೀಸನಬಲ್ ಪ್ರೈಸ್. ಈ ಪ್ರೈಸಲ್ಲಿ ಇಷ್ಟು ವೈಡ್ ಆಗಿರುವಂತಹ ಮನೆ ಸಿಗಲ್ಲ. ಬನ್ನಿ, ಆ ಪ್ರೈಸ್ಗೋಸ್ಕರ ಕೊನೆವರೆಗೂ ವಿಡಿಯೋ ನೋಡಿ. ಈಗ ನಾನು ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಥರ್ಡ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ವೆಂಟಿಲೇಷನ್ಗೋಸ್ಕರ ಟಫನ್ ಗ್ಲಾಸು ಆ್ಯಂಡ್ WPVC ಅಟ್ಯಾಚ್ಮೆಂಟ್ ಕೊಟ್ಟಿರುವಂಥದ್ದು. ರೈಟ್, SS ರೈಲಿಂಗ್ಸ್ ನಮಗೆ ಟಾಪ್ ಟು ಬಾಟಮ್ ಕಂಟಿನ್ಯೂ ಆಗುತ್ತೆ, ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿ ಇದು ಕೂಡ ಒಂದು ಗೆಸ್ಟ್ ಬೆಡ್ರೂಮ್ ಅಥವಾ ಎರಡನೇ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ದಿಸ್ ಈಸ್ ಆಲ್ಸೋ ವೆರಿ ಬಿಗ್ ವಿತ್ ಕಾಟ್. ಇದು ಹೆವಿ ದೊಡ್ಡದು ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ಬೋದು, ವಿತ್ ಕಾಟಲ್ಲಿ ಕೊಟ್ಟಿದ್ದಾರೆ. ದಿಸ್ ಈಸ್ ಆಲ್ಸೋ ಪ್ಯಾಟ್ರನ್ ವೆರಿ ಡಿಫ್ರೆಂಟಾಗಿ ಇದೆ. ಕೆಳಗಡೆ ಏನು ನೋಡಿದ್ದೀರಲ್ಲ ಆ್ಯಸ್ ಇಟ್ ಈಸ್ ಅದೇ ಥರ ಇರುತ್ತೆ. ವಿಂಡೋ, ವಾಲ್ ಮೌಂಟು, ವುಡನ್ ವರ್ಕು ಆ್ಯಂಡ್ ಬಿಗ್ ಕಾಟು. ಆ ಕಡೆ ಎಲ್ಲ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬರ್ಗಳು. ದೊಡ್ಡದಾಗಿದೆ. ಓಕೆ, ಸ್ಟಡಿ ಟೇಬಲ್ ಬರುತ್ತೆ, ವಾಲ್ ಮೌಂಟ್ ಆಗಿರುವಂತಹ TV ಕ್ಯಾಬಿನೆಟ್ ಬರುತ್ತೆ, ಓವರ್ ಹೆಡ್ ವಾರ್ಡ್ರೋಬರು, POP ಫಾಲ್ ಸೀಲಿಂಗು, ಗ್ರಾನೈಟು ಫ್ಲೋರಿಂಗು. ಕೆಳಗಡೆ ಏನು ನೋಡಿದ್ರಲ್ಲ ನೀವು, ಒಂದು ಡ್ರೆಸ್ಸಿಂಗ್ ಟೇಬಲು ಆ್ಯಂಡ್ ಅಟ್ಯಾಚ್ ಬಾತ್ರೂಮ್, ಅದೇ ಇಲ್ಲಿ ಕೂಡ ಬರುತ್ತೆ. ಡ್ರೆಸ್ಸಿಂಗ್ ಟೇಬಲ್ ಈ ಥರ ಇದ್ದಾವೆ. ನನ್ನ ಹಿಂದ್ಗಡೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಆ್ಯಂಡ್ ಈ ಕಡೆ ಬನ್ನಿ ಒಂದು ಅಟ್ಯಾಚ್ ಬಾತ್ರೂಮ್ ಈ ಬೆಡ್ರೂಮ್ದು ಆಗಿರುತ್ತೆ. ಇನ್ನು ಕ್ಲೀನಿಂಗ್ ಬ್ಯಾಲೆನ್ಸ್ ಇದೆ, ಡೀಪ್ ಕ್ಲೀನಿಂಗ್ ಮಾಡಿ ಕೊಡ್ತಾರೆ ನಿಮಗೆ. ರೈಟ್, ಇದು ಗೆಸ್ಟ್ ಬೆಡ್ರೂಮ್ ಆಗಿರುತ್ತೆ. ಹೊರಗೆ ಬಂದಿದ್ದೀವಿ. ಎಲ್ಲರೂ ಮಂಗಳೂರು ರೂಫಿಂಗ್ ಕೊಟ್ಟಿರ್ತಾರೆ ಅಥವಾ ಮೋಲ್ಡ್ ಕೊಟ್ಟಿರ್ತಾರೆ. ಇವರು ಪರಗೋಲ ಟಫನ್ ಗ್ಲಾಸ್ ಹಾಕಿದ್ದಾರೆ. ದಿಸ್ ಈಸ್ ಆಲ್ಸೋ ಯುನೀಕ್ ಡಿಸೈನ್ ಆಗಿ ಕಾಣಿಸ್ತಾ ಇದೆ. ಫ್ಲೋರ್ ಬಂದು 2x2 ಸೆರಾಮಿಕ್ ಟೈಲ್ಸ್ ಬರುತ್ತೆ. ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ. ನೋಡಿ, ಇದು ಲುಕ್ ಚೆನ್ನಾಗಿ ಬರ್ತಾಯಿದೆ. ಮಳೆ ಗಿಳೆ ಬಂದಾಗ ನೀವು ಇಲ್ಲಿ ನಿಂತ್ಕೋಬೋದು, ಎಂಜಾಯ್ ಮಾಡ್ಬೋದು, ಆ ಥರ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಬಟ್ಟೆ ಏನಾದರೂ ವಾಶ್ ಮಾಡೋದಕ್ಕೆ ವಾಷಿಂಗ್ ಮಷಿನ್ನ ಇಲ್ಲಿ ಇಟ್ಕೋಬೋದು. ಇನ್ಲೆಟ್ಟು, ಪ್ಲಗ್ ಪಾಯಿಂಟು, ಔಟ್ಲೆಟು ಇದರಲ್ಲೇ ಬರುತ್ತೆ, ಮಾಡ್ಕೋಬೋದು. ಫುಲ್ ನಿಮಗೆ ಟೈಲ್ಸ್, ವೆಟ್ರಿಫೈಡ್ ಟೈಲ್ಸು ಕವರ್ ಮಾಡಿಕೊಟ್ಟಿದ್ದಾರೆ. ನೈಸ್. ಏನಾದರೂ ಲಿಕ್ವಿಡ್ ಇಟ್ಕೊಳ್ಳೋದಕ್ಕೆ ಮಾಡಿಕೊಡ್ಬೇಕಾಯ್ತು, ಮಾಡಿಕೊಡೋಣ ಬೇಕಾರೆ. ಮೇಲ್ಗಡೆ ಹೋಗೋಣ. ಟಾಪ್ ಫ್ಲೋರಲ್ಲಿ ಬನ್ನಿ. ಮೇಲ್ಗಡೆ ಹೋದಾಗ ನಿಮಗೆ ಮೆಟ್ರೋ ಸ್ಟೇಷನ್ಗಳೆಲ್ಲ ಹತ್ತಿರ ಇರೋದನ್ನ ತೋರಿಸ್ಕೊಡ್ತೀನಿ.
ನಿಧಾನಕ್ಕೆ ಮೇಲ್ಗಡೆ ಹತ್ತಿ. ಸೊ ಮೇಲ್ಗಡೆಯಿಂದ ಒಂದು ಲುಕ್ಕು ನೋಟ ಏನಿದೆಯಲ್ಲ ಹೊರಗಡೆ ನೋಡೋದು ತುಂಬ ಚೆನ್ನಾಗಿದೆ. 1000 ಲೀಟರ್ ಸಿಂಟೆಕ್ಸ್ ಕೊಟ್ಟಿದ್ದಾರೆ. ಓವರ್ ಹೆಡ್ ರೂಮ್ ಕೊಟ್ಟಿದ್ದಾರೆ ಚಿಕ್ಕ ಪುಟ್ಟ ವಸ್ತುಗಳು ಇಡೋದಕ್ಕೆ. ಓಕೆ, ಫುಲ್ ಗ್ರೀನರಿ, ಸುತ್ತಮುತ್ತ ಎಲ್ಲ ಗ್ರೀನರಿ ಇದೆ. ನಮಗೆ ವಾಜರಹಳ್ಳಿ ಮತ್ತು ತಲಗಟ್ಪುರ ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರ ಗೊತ್ತಿಲ್ಲ, 1.5 ಕಿಲೋಮೀಟರು ಆಗಲ್ಲ. ನಿಮಗೆ ಪಾರ್ಕ್ ಬೇಕನ್ನೋ ಹಾಗಿದ್ರೆ ಅದು ಗ್ರೀನರಿ ಫೆನ್ಸಿಂಗ್ ಆಗಿದೆಯಲ್ಲ, ಅದು ಪಾರ್ಕ್ ಆಗಿರುತ್ತೆ ಅದು. ಓಕೆ ಗೆಳೆಯರೆ, ಕೊನೆ ಕ್ಷಣದಲ್ಲಿ ಬಂದಿದ್ದೀವಿ, ಹೇಳ್ತೀನಿ ಕೇಳಿ. ಇದು ಅಂಜನಾಪುರ ಸೆಕೆಂಡ್ ಬ್ಲಾಕು, ಸೌತ್ ಗೇಟ್, ಈಸ್ಟ್ ಮೇನ್ ಡೋರ್, 20/30. ಮನೆ ಮಾತ್ರ ಸಕ್ಕತ್ತ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ, ಡೌಟೇ ಇಲ್ಲ. 30 ಫೀಟಿಗೆ ಈ ಪ್ರೈಸಲ್ಲಿ ಮನೆ ನಿಮಗೆ ಆಲ್ಮೋಸ್ಟ್ ಸಿಗಬಹುದು, ಬಟ್ ನಾನು ಸಿಗೋಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಜಸ್ಟ್ ಆಸ್ಕಿಂಗ್ ಪ್ರೈಸ್ 1 CR 35 lakhs. ನೆಗೋಷಿಯೇಟ್ ಇದೆ, ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರ್ತಾರೆ. ಇನ್ನೂ ಈ ವಿಡಿಯೋ ಬಗ್ಗೆ ಅಥವಾ ಈ ಮನೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನನಗೆ ಫೋನ್ ಮಾಡಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಯಾಮ್ರಾಮ್ಯಾನ್ ಫಾರೂಕ್ ಜೊತೆಗೆ ಬುಲೆಟ್ ಫೈರು. ಥ್ಯಾಂಕ್ ಯು.